ಬಂಗಾರಪ್ಪರ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಬಂಗಾರಪ್ಪ ಅವರು, ಬಂಗಾರಪ್ಪನವರು, ಮಧು ಅವ್ರ ತಾಯಿಯವರ ಆಶೀರ್ವಾದದಿಂದ ಇವತ್ತು ಮಧು ಬಂಗಾರಪ್ಪನವರು ಬಂಗಾರಪ್ಪ ಸ್ಥಾನಕ್ಕೆ ಬರ್ತಾರೆ. ಬಂಗಾರಪ್ಪ ಸ್ಥಾನವನ್ನು ಉಳಿಸ್ತಾರೆ, ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ OBC ಇಂದ ನಾನು ಬಂಗಾರಪ್ಪನವ್ರ ಬಗ್ಗೆ ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದೇ ಪರವಾಗಿ ಮಧು ಬಂಗಾರಪ್ಪ ಅವರು ಅದೇ ನೀತಿ, ಅದೇ ಸೌಭಾಗ್ಯ, ಅದೇ ಇದರಲ್ಲಿ ಅದೇ ಕಾರ್ಯಕರ್ತವಾಗಿ ಮಧು ಅವರು ನಮ್ಮನ್ನೆಲ್ಲ ಜನಗಳ ಪರವಾಗಿ ತಗೊಂಡು ಹೋಗ್ತಾರೆ. OBC ಅವ್ರನ್ನ ಮುಂದುವರಿಸ್ತಾರೆ ಅಂತ ನಮ್ಮೆಲ್ಲರ ಪರವಾಗಿ, ನಮ್ಮ ಹಿರಿಯ ಅಧ್ಯಕ್ಷರ ಪರವಾಗಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಹುಟ್ಟುಹಬ್ಬದ ಶುಭಾಶಯಗಳು ಮಧು ಬಂಗಾರಪ್ಪನವ್ರಿಗೆ. ಅವರು ಆರೋಗ್ಯ ಭಾಗ್ಯ ಕೊಟ್ಟು ಬಂಗಾರಪ್ಪನವರ ಮೇಡಮ್ನವರು ಅವರ ಆಶೀರ್ವಾದ ನಮ್ಮ ಮಧು ಬಂಗಾರಪ್ಪವ್ರಿಗೆ ಯಾವಾಗಲೂ ಇರುತ್ತೆ. ಅದು ಸದಾ ಅದನ್ನು ನಡ್ಕೊಂಡು ಹೋಗ್ತಾರೆ. ನನ್ನ ಹೆಸರು HN ಸೋಮನಾಥ್ ಅಂದ್ಬಿಟ್ಟು, OBC ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಬಾಸ್ ಮಧು ಬಂಗಾರಪ್ಪನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಅವ್ರು ಯಾವತ್ತು ಇಷ್ಟು ದೊಡ್ಡ ಮಿನಿಸ್ಟರ್ ಆದ್ರೂ ಕಾರ್ಯಕರ್ತರಿಗೆ ಎಷ್ಟು ಸಿಂಪ್ಲಿಸಿಟಿಯಾಗಿ ಇದು ಮಾಡ್ತಾರೆ ಅಂದರೆ, ಎಲ್ಲ 1000 ಜನ ಇದ್ರೂ ನಾವು ಸೈಡಲ್ಲಿ ನಿಂತಿದ್ರು ನಮ್ಮ ಸಾಹೇಬರು ಕರೆದ್ಬಿಟ್ಟು ಬಾ ಇಲ್ಲಿ ಅಂತ ಕರೆಸ್ಬಿಟ್ಟು ನಿಲ್ಲಿಸ್ತಾರೆ. ಸೊ ಹಾಗಾಗಿ ಅವ್ರ ಸಿಂಪ್ಲಿಸಿಟಿ ನಮ್ಮ ಬಂಗಾರಪ್ಪಾಜಿ ಅವರು ಹೇಗಿತ್ತು ಅದೇ ಥರ ನಮ್ಮ ಬಾಸು ಮಧುವಣ್ಣ ಅವ್ರಿಗೆ ಹಾಗೆ ಇದೆ. ಜೈ ಕಾಂಗ್ರೆಸ್, ಜೈ ಮಧುವಣ್ಣ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಮುಂದೆ CM ಹಾಗೆ ಆಗ್ತಾರೆ ಅಂದ್ಬಿಟ್ಟು ನಮಗೊಂದು ಆಸೆ ಇದೆ. ಜೈ ಬಂಗಾರಪ್ಪಾಜಿ, ಜೈ ಮಧುವಣ್ಣ. ಚೇತನ್ ಅಂತ ಹೇಳಿ, ನಾನು ಬೆಂಗಳೂರು ಜಿಲ್ಲಾ OBC ಅಧ್ಯಕ್ಷ, ಬೆಂಗಳೂರು ಸೆಂಟ್ರಲ್ ಜಿಲ್ಲಾ OBC ಅಧ್ಯಕ್ಷ, ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷ. ಇವತ್ತು ಮಧು ಬಂಗಾರಪ್ಪ ಅವ್ರ ಬರ್ತಡೇ ಇದೆ. ಆ್ಯಕ್ಚುಲಿ ನಾವು ಅವ್ರನ್ನ 2ನೇ ತಾರೀಕು ಅವರು ನಮ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ನಾವು 4-5 ಜನ ಮಾತ್ರ ಹೋಗಿದ್ರಿ ಅವ್ರ ಮನೆ ಹತ್ರ. ಆವಾಗ ನಾವು ಹೇಳಿದ್ರಿ, ಈ ಥರ ಇನ್ವೈಟ್ ಮಾಡಿದ್ರಿ ಸರ್, ನೀವು ಮಿನಿಸ್ಟರ್ ಆಗಿದ್ದೀರಾ, ದಯವಿಟ್ಟು ಸ್ಟೇಟ್ ಆಫೀಸ್ಗೆ ಬರಬೇಕು ತಾವು ಅಂತ ಹೇಳಿ ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದರು. ಸೊ ಅದು ಆ್ಯಕ್ಚುಲಿ ಗೊಂದಲಾಗಿ ಮುಂದಿನ ವಾರ ಅಂತಂದ್ರು, ನೋಡಿದ್ರೆ ನೆನ್ನೆನೇ ಇಮಿಡಿಯೇಟ್ ಬಂದುಬಿಟ್ರು. ಸೊ ಆ ಸಣ್ಣ ಕಡಿಮೆ ಅವಧಿಲಿ ನಮ್ಮ ಕೈಲಿ ಏನು ಇದು ಮಾಡೋಕ್ಕಾಗುತ್ತೋ ಅದು ಪಾಪ ನಮ್ಮ ಫ್ಲವರ್ ವೆಂಕಟೇಶಣ್ಣ ಎಲ್ಲರೂ ಸೇರಿ ನಾವೆಲ್ಲ ಆರ್ಗನೈಸ್ ಮಾಡಿದ್ರಿ. ಇವತ್ತು ಅವ್ರು ಬಂದಿದ್ದಾರೆ, ನಮಗಂತೂ ತುಂಬ ಖುಷಿ ಆಯಿತು. ಅವರು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರು ಕೂಡ ಯೂತ್ ಇದ್ದಾರೆ, ನಮಗೆಲ್ಲ ಇನ್ಸ್ಪಿರೇಷನ್ ಆಗಿದ್ದಾರೆ. ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ ಮಾಡೋ ಮುಖಾಂತರ ಅವ್ರು ಮಾಡ್ತಕ್ಕಂಥ ಅವ್ರ ತಂದೆಯವ್ರು ಮಾಡ್ತಕ್ಕಂಥ ಕೊಡುಗೆ ಒಂದಲ್ಲ ಎರಡಲ್ಲ ಸುಮಾರು 100 ಕೊಡುಗೆ ಮಾಡಿದ್ರು ನಮ್ಮ ಬಂಗಾರಪ್ಪನವರು. ಅವರ ಕುಡಿಯಾದಂತ ನಮ್ಮ ನಿಜವಾದ ಬಂಗಾರಪ್ಪನಿಗೆ ಬಂಗಾರದ ಮನುಷ್ಯನೇ ಇವರು, ಯಾರು ಮಧು ಬಂಗಾರಪ್ಪನವರು. ಅವರು ಈ ದಿನ ಏನ್ ನಮ್ಮ ಆಫೀಸ್ಗೆ ಬಂದು ಖುದ್ದಾಗಿ ಭೇಟಿಯಾಗಿ ನಮ್ಗೆಲ್ಲ ಒಂದು, ನಾನು ಇದ್ದೀನಿ ನಿಮ್ಮ ಪರವಾಗಿ, ನೀವು ತಲೆ ಕೆಡಿಸ್ಕೊಂಡ್ಬಿಡ್ರಿ, ಬಡವ್ರ ಪರ ನಾನು ಇದ್ದೀನಿ, ಯಾವುದೇ ಒಂದು ಮಾದರಿಯಲ್ಲಿ ನಿಮಗೆ ಶಿಕ್ಷಣ ಮುಂದೆ ಮಕ್ಕಳಿಗೆ, ಬಡ ಎಜುಕೇಶನ್ ಮಕ್ಕಳಿಗೆ ಎಷ್ಟೇ ಜನ ಇದ್ರು ನಾನು ಓದಿಸ್ತೀನಿ, ನೀವೆಲ್ಲ ಸಹಕಾರ ಮಾಡಿ ಹಳ್ಳಿಗೆ ಹೋಗಿ ಗ್ರಾಮೋತ್ಸವ ಮಾಡಿ, ಎಲ್ಲಿ ಮಕ್ಕಳು ಓದ್ತಾ ಇಲ್ಲ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂದ್ರೆ ಓದಿಸಕ್ಕಾಗಲ್ಲ, ಅವೆಲ್ಲ ಒಂದು ಪಟ್ಟಿ ಮಾಡಿ ಮುಂದಿನ ತಂದು ಅನ್ಕೊಡಿ. ಆಮೇಲೆ ಯಾರು SLC ಆಗಿದೆ PUC ಮಕ್ಕಳು ಓದ್ಲಿಕ್ಕಾಗಲ್ಲ, ಇವೆಲ್ಲ ಒಂದು ಪಟ್ಟಿ ಮಾಡಿ. ಮುಖ್ಯವಾಗಿ ಹೆಣ್ಮಕ್ಳು, ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳನ್ನ ಶಿಕ್ಷಣವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ನೀವೆಲ್ಲ ಏನಿದ್ರು ಲೀಡರ್ಗಳು ಇವೆಲ್ಲ ಕೆಲಸ ಮಾಡ್ಬೇಕಂತ ನಮ್ಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತೆ ಹೆಣ್ಮಕ್ಳು ಯಾರಿಗಿಂತ ಏನು ಕಮ್ಮಿ ಇಲ್ಲ, ಹೆಣ್ಮಕ್ಳು ಒಂದು ಕೈ ಮೇಲೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಂಗಂತ ನಡೆದಂತ ಗ್ಯಾರಂಟಿಗಳಲ್ಲಿ ನಾವು ಮಧು ಬಂಗಾರಪ್ಪನವರ ಪಾತ್ರ ತುಂಬಾ ದೊಡ್ಡದು. ಆ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಇಂಟೆಕ್ ಪರವಾಗಿ, ನಮ್ಮ ಮಾದೇಪುರ ಜನತೆ ಪರವಾಗಿ ನಾವು ಶುಭ ಹಾರೈಸ್ತೀನಿ. ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳನ್ನ. ಮತ್ತೊಂದು ನಿಮಗೆ ದೇವರು ನಿಮಗೆ ಸಕಲ ಆರೋಗ್ಯ, ಐಶ್ವರ್ಯ, ಆಯುಷ್ಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋಕ್ಕೆ ನಮಗೂ ನೀವು ಪ್ರೋತ್ಸಾಹ ಮಾಡಿ, ನಮ್ಗೆ ಕೊಟ್ಟಂತ ಭರವಸೆಗಳು ಮತ್ತು ನಮಗೆ ನೀವೇನು ಬಂದು ಇವತ್ತು ನಮ್ಮ ಖುದ್ದಾಗಿ ಆಫೀಸ್ಗೆ ಬಂದು ಹೇಳಿದ್ದೀರಿ, ನಿಮ್ಮ ಸದಾಚಾರವನ್ನು ಇರ್ತೀರ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.